ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಅಮಾವಾಸ್ಯೆ ದಿನ ನೋಡ್ರಿ. ಬೆಳಗ್ಗೆನೇ ಎದ್ದಿದ್ದೀನಿ. ಬೆಳಗ್ಗೆ ಅಂದ್ರೆ ನಿನ್ನ ಅಷ್ಟೆಲ್ಲ ನೈಟ್ ನಿದ್ದೆ ಮಾಡಿಲ್ಲ, ಯಾಕಂದ್ರೆ ಜಾಗರಣೆ ಇರ್ತೈತಲ್ವ ಶಿವೋಗ. ಇವಾಗ ಬೆಳಗ್ಗೆನೇ ಎದ್ದೀನಿ, ಒಂದು 3:30 ಅವಾಗ ಎದ್ದು ನೀರು ಕಾಯೋದಕ್ಕಿಟ್ಟು ಸ್ನಾನ ಮಾಡಿಕೊಂಡು, ಅಂದರೆ ದಿನಚರಿ ಎಲ್ಲ ಮುಗಿಸ್ಕೊಂಡು ಕಸ ಕಡ್ಡಿ ಅದೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಅಡುಗೆ ಮಾಡೋದಕ್ಕೆ ತಯಾರು ಮಾಡಿದ್ದೀನಿ. ಏನೇನು ಮಾಡಿದ್ದೀನಿಪ್ಪ ಅಂತಂದು ತೋರಿಸ್ತೀನಿ ಬರ್ರಿ. ನೋಡ್ರಿ, ಹೋಳಿಗೆ ಮಾಡೋದಕ್ಕೆ ಹಿಟ್ಟು ನಾದಿಟ್ಟಿನಿ. ಹೋಳಿಗೆ ಮಾಡ್ಬೇಕ್ರಿ, ಇವತ್ತು ಬೇಳೆಗೆ ಹಾಕಬೇಕು. ಆಮೇಲೆ ಸಾಂಬಾರು ಮಾಡ್ಬೇಕಂತೇಳಿ ಹುಣಸೆ ಹಣ್ಣನ್ನೇ ಇಟ್ಟಿದ್ದೀನಿ. ಆಮೇಲೆ ಉದ್ರಬೇಳೆ ಪಲ್ಯ ಬೇರೆ ರೆಡಿ ಆಗೈತಿ. ಚಹಾ ಮಾಡೀನಿ, ಚಹಾ ಕುಡ್ದಿಲ್ಲ. ಆಮೇಲೆ ನೋಡ್ರಿ ಕಟ್ಟು ಬಸ್ಕೊಂಡಿದ್ದೀನಿ, ಕಟ್ಟದು ಸಾಂಬಾರು ಮಾಡೋದಕ್ಕೆ. ಆಮೇಲೆ ಹೂರಣ ನೋಡ್ರಿ, ಅದು ಸಾಂಬಾರು ಮಾಡೋದಕ್ಕಂತೇಳಿ ತೆಗೆದಿಟ್ಟಿನಿ. ಅದಿಷ್ಟು ಹೂರಣ ಸಪ್ರೇಟ್ ಇಷ್ಟ ಆಗೈತೆ ನೋಡ್ರಿ. ಇವಾಗ ಏನಿಲ್ಲ, ಅನ್ನ ಮಾಡೋದು, ಸಾಂಬಾರು ಮಾಡ್ಕೊಳ್ಳೋದು, ಇದಿಷ್ಟು ಮಾಡಿಬಿಟ್ಟು ಹೋಳಿಗೆ ಮಾಡೋದು ನೈವೇದ್ಯಕ್ಕೆ. ಕಾಯಿ ತರಬೇಕಿನ್ನು, ಕಾಯಿ ಹೇಳೋದು ನೆನಪಿಲ್ಲ, ಕಾಯಿ ತರಬೇಕು. ಹಿಂಗೈತೆ ನೋಡ್ರಿ ಇವತ್ತಿಂದು ದಿನಚರಿ, ಅಮಾವಾಸ್ಯೆ ದಿನದ್ದು. ಹಂಗೆ ನೀವೆಲ್ಲ ಯಾರು ಏನೇನು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮಾಡ್ತಾ ಸಿಗ್ತೀನಿ, ಮತ್ತು ಹಂಗೆ ವಿಡಿಯೋ ತೊಗೊತೀನಿ. ಇನ್ನು ದೇವ್ರ ಪೂಜೆ ಮಾಡ್ಬೇಕು ನೋಡ್ರಿ. ಅವೆಲ್ಲ ಹೂಗಳೆಲ್ಲ ತೆಗೆದ್ಬಿಟ್ಟು ಮತ್ತು ಬೇರೆ ಹೂ ತಂದು ದೇವ್ರು ತೊಳೆದು ಮತ್ತು ಹೊಳೆ ದೇವ್ರ ಪೂಜೆ ಮಾಡ್ಕೋತ ಕೂಡಬೇಕು. ಮೊದಲು ಪೂಜೆ ಮಾಡೋಣ ಇವಾಗ. ಓಕೆ ಸ್ನೇಹಿತರೆ, ಬರ್ರಿ ಇವಾಗ ನೋಡಿ ಸಾಂಬಾರು ರೆಡಿ ಆಯಿತು, ಅನ್ನ ಆಗೈತಿ, ಎಲ್ಲ ಆಗೈತಿ. ಇವಾಗ ಸ್ವಲ್ಪ ಕರಿತೀನಿ ಇವನ್ನ, ಹಪ್ಪಳ ಅದು ಕರಿತೀನಿ. ಕರೆದುಬಿಟ್ಟು ಆಮೇಲೆ ಹೋಳಿಗೆ ಹಂಚಿಟ್ಟು ನೈವೇದ್ಯ ಹಿಡಿದ್ರೆ ಆಯ್ತು ನೋಡ್ರಿ. ಬರ್ರಿ ಇವಾಗ ಹಪ್ಪಳ ಕರಿಯೋಣ. ಓಕೆ, ಮೊನ್ನೆ ಮಾಡಿದ್ನೆಲ್ಲ ಉಗಿದ ಹಪ್ಪಳ ಇಟ್ಕೊಂಡಿದ್ದೀನಿ. ಎಲ್ಲ ಅಷ್ಟು ತೆಗೆದಿಟ್ಟಿದ್ದೀನಿ. ಅವತ್ತು ಏನು ಮಾಡಿದ್ನೆಲ್ಲ ಅವು ಎಲ್ಲ ಸೇರಿಬಿಟ್ಟು ಒಂದು 60 ಹಪ್ಪಳ ಎಲ್ಲ ಬಣ್ಕೊಬಿಟ್ಟು ಮೊದಲೆಲ್ಲ ಮಾಡಿದ್ಬಿಟ್ಟು ಒಂದು 60 ಹಪ್ಪಳ ಆಗ್ಯಾವು. ಅವನ್ನ ಡಬ್ಬಿ ಒಳಗೆ ತುಂಬಿಟ್ಟಿದ್ದೀನಿ. ಈಗ ನೋಡಿರಿ ಕುರುಡಿಗೆ ಹಾಕಿದ್ನಲ್ವ, ಕುರುಡಿಗೆ ಕೂಡ ಒಣಗಿದವು. ಇನ್ನೊಂದು ಸ್ವಲ್ಪ ನಮ್ಮದವು ಮ್ಯಾಲೆ ಹಾಕಿ ಬಂದೀನಿ. ಇವು ಏನು ಸ್ವಲ್ಪ ಒಣಗ್ಯಾವಲ್ಲ, ಇವನ್ನ ಕರಿಯನ್ನು ಹೆಂಗೆ ಆಗ್ತಾವಂತೆ ತೋರಿಸ್ತೀನಿ ಅಂತ. ಓಕೆ ಸ್ನೇಹಿತರೆ, ಬರ್ರಿ ಇವಾಗ ಕುರುಡಿಗೆ ಮಾಡಿದ್ನಲ್ವ, ಕುರುಡಿಗೆ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ದೊಡ್ಡ ಆಗ್ತಾವ. ಅಕ್ಕಿವು ನೋಡ್ರಿ, ಇಷ್ಟೇ ಇಷ್ಟಿತ್ತು, ಎಷ್ಟು ದೊಡ್ಡದಾಗಿ ಕಾಳತ್ತೆ ನೋಡ್ರಿ. ಇವಾಗ ನೋಡ್ರಿ, ಇದು ಇಷ್ಟೇ ಐತಲ್ಲ, ಎಷ್ಟು ದೊಡ್ಡದಾಗುತ್ತೆ. ನೋಡ್ರಿ ಎಷ್ಟು ದೊಡ್ಡದಾಯ್ತು. ನಾವು ಹೊರಗಡೆಯಿಂದ ತಂದು ಮಾಡೋದಕ್ಕಿಂತ ಈ ಥರ ಮನೆಯಲ್ಲಿ ಚೆಂದಾಗ ಸ್ವಲ್ಪ ಹೈರಾಣ ಆದರೂ ಪರವಾಗಿಲ್ಲ. ಯಾಕಂದ್ರೆ ನ್ಯಾಚುರಲಾಗಿ ಚೆಂದಾಗಿರ್ತಾವ್ರಿ. ಶುಚಿಯಿಂದ ಮಾಡಿರ್ತೀವಿ ನಾವು, ಶಿಸ್ತಿನಿಂದ. ಹೊರಗಡೆ ಯಾವ ನೀರು ಹಾಕಿರ್ತಾರೋ, ಹೆಂಗೆ ಕೂಡಿಸಿರ್ತಾರೋ, ಹಿಟ್ಟು ಹೆಂಗೆ ಹಾಕಿರ್ತಾರೋ ಗೊತ್ತೇ ಇಲ್ಲ. ಅದು ಈ ಥರ ಒಂದು ಸರಿ ಮಾಡ್ಕೊಂಡ್ಬಿಟ್ರೆ 2 ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು. ಆಮೇಲೆ ಇವು ನೋಡ್ರಿ ಗುಂಡಕ್ಕೆ ಲಾಸ್ಟಿಗೆ ಹಿಟ್ಟು ಓದಿತ್ತಲ್ಲ, ಆ ಹಿಟ್ಟಲ್ಲಿ ನಮ್ಮ ಅತ್ತೆಯರು ಹಾಕಿದ್ರಲ್ಲ ಅವು ಹಾಕ್ತೇನೆ ನೋಡ್ರಿ. ಅವು ಹೆಂಗೆ ಹಾಕ್ತೇನೆ
ಇವಾಗ ಇದು ಹಪ್ಪಳ ಹಾಕ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ದೊಡ್ಡದಾಯ್ತು ನೋಡ್ರಿ. ನೋಡ್ರಿ ಎಷ್ಟು ದೊಡ್ಡದಾಯ್ತು ನೋಡ್ರಿ, ಮಸ್ತ್ ಆಗ್ತದೆ. ಹೆಂಗೆ ಹೂವು ಒಳ್ಳೆದಂಗೆ ಬೆಳತಾವ ನೋಡ್ರಿ. ಇಷ್ಟ ಇದ್ದು ನೋಡ್ರಿ. ಒಂದೊಂದು ರೊಟ್ಟಿ ಆದಂಗೆ ಆಗ್ತಾವ. ನನಗೆ ಗೊತ್ತಾಗಲಿಲ್ಲ, ಮೊದಲೇ ಸಣ್ಣ ಸಣ್ಣ ಹಾಕಿದ್ರೆ ಭಾಳ ಚಲೋ ಇತ್ತು. ದೊಡ್ಡ ಮಾಡಿಬಿಟ್ಟಿದ್ದೆ ನಾನು. ನೋಡ್ರಿ ಎಷ್ಟು ದೊಡ್ಡದಾಗೈತೆ ನೋಡ್ರಿ. ಎಣ್ಣೆ ಏನು ಹಿಡಿಯೋದಿಲ್ಲ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹೋಳಿಗೆ ಮಾಡ್ತಾ ಇದ್ದೀನಿ ನೋಡಿ.
ಏನು ಒಂದು ಮಿಸ್ಟೇಕ್ ಆಗಿದೆ ಈಗ ಏನಪ್ಪ ಅಂತಂದ್ರೆ ಗೋಧಿ ಬೀಸೋದಕ್ಕೆ ಅಂತೇಳಿ ಗಿರಣ್ಯಾಗ ಇಟ್ಟಿದ್ವಲ್ಲ ಅವರು ದಪ್ಪಗೆ ಗೋಧಿ ಬೀಸ್ಬಿಟ್ಟಿದ್ದಾರೆ. ಭಾಳ ಅಂದ್ರೆ ಭಾಳ ದಮ್ಮ ಬೀಸ್ಯಾರ. ಹಿಂಗಾಗಿ ಹೋಳಿಗೆ ಸರಿಯಾಗಿ ಬರ್ತಾ ಇಲ್ಲ. ಚಲೋ ಗೋಧಿ ರೀ, ಏನು ಮಾಡ್ತೀರಿ ನೀರಾವರಿ ಗೋಧಿ ಹಿಂಗೆ ಬೀಸ್ತಾರೆ ನೋಡ್ರಿ. ಒಟ್ಟೆ ಚಂದ ಬೀಸೋಕ್ಕೆ ಬರೋದಿಲ್ಲ ಈ ಸೈಡು. ಚಲೋ ಗೋಧಿನ ಹಿಂಗೆ ಮಾಡ್ತಾರೆ, ಹೋಳಿಗೆ ಬಲ್ಲಾರ್ದಂಗೆ ಮಾಡಿಬಿಡ್ತಾರೆ ನೋಡ್ರಿ. ಅದ್ರಾಗ ಇಲ್ಲಿ ಯಾರು ಜಾಸ್ತಿ ಗೋಧಿ ಬೀಸಲ್ರಿ, ಬರೀ ಅಂಗಡಿ ಒಳಗಿನ ಹಿಟ್ಟು ತಂದು ತಿಂತಾರೆ. ಅದ್ರಾಗ ನಮಗಂತೂ ಅಂಗಡಿ ಒಳಗಿನ ಹಿಟ್ಟು ಹೋಗೋದೇ ಇಲ್ಲ. ಹೋಳಿಗೆ ಆಯಿತು, ಚಪಾತಿ ಆಯಿತು, ಗೋಧಿ ಬೀಸದ ಹಿಟ್ಟೆ ಮಾಡ್ತೀವಲ್ಲ ಅದೇ ರೂಢಿ ಐತಿ. ಅದು ಏನೋ ಗೊತ್ತಿಲ್ಲ, ಅಂಗಡಿ ಒಳಗಿನ ಹಿಟ್ಟು ತಿಂದು ಬಳಕ ಆ್ಯಸಿಡಿಟಿ ಆದಂಗೆ ಆಗುತ್ತೆ, ಕರಗೋದೇ ಇಲ್ಲ ಊಟ ಮಾಡಿದ್ದು. ಹಂಗಾಗುತ್ತಾ. ಇದು ಚಪಾತಿ ಮಾಡೋದಕ್ಕಷ್ಟೇ ಯೂಸ್ ಮಾಡಬೇಕು. ದಮ್ಮ ಅಂದ್ರೆ ದಮ್ಮ ಬೀಸ್ಯಾರ್ರಿ. ಹೀಗಾಗಿ ಹೋಳಿಗೆ ಅಷ್ಟೊಂದು ಇದು ಬರಲ್ಲ. ಎಲ್ಲ ದೊಡ್ಡ 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 ಹೋಳಿಗೆ ಹಾಕಿದ್ದು ನಾನು ನಾಜೂಕಾಗಿ ಮಾಡ್ಬೇಕಾಗೈತಿ. ಇದೇ ಫಸ್ಟ್ ಇವತ್ತು ಹೋಳಿಗೆ ಮಾಡೋದಿದೆ ಫಸ್ಟ್. ಇದು ಬೀಸ್ಕೊಂಬಂದು ಹಿಟ್ಟು ಹಿಂಗಾಗಿ ಸ್ವಲ್ಪ ನೋಡಿದ್ರೆ ಆಯಿತು ಅಂಥೇಳಿ ನಾದಿದೆ. ಇವಾಗಿದ್ರೆ ಯಾಕಾರ ಹೋಳಿಗೆ ನಾದಿದ್ದೆಪ್ಪ ಇದು ಅನ್ನೋ ಥರ ಆಗೈತಿ. ಹೂರಣ ಹೆಂಗೆ ತುಂಬಬೇಕಂದ್ರೆ ಇದು ಉಳ್ಳೆ ಮಾಡ್ಕೊಂಡಿರ್ತೀವಲ್ಲ, ಇದು ಎಲೆ ಮಾಡಿರ್ತೀವಲ್ಲ ಇದ್ರೊಳಗೆ ಹೆಂಗೆ ಮಾಡ್ಕೊತ ಬರ್ಬೇಕು. ಇದು ಮಾಡ್ಕೊಂಡ್ಮೇಲೆ ಹೆಂಗೆ ನೋಡಿ ಹತ್ತಿ ಮಾಡ್ಕೊತ ಬರ್ಬೇಕು. ಬಾರಿ ಹತ್ತಿ ಮಾಡ್ಕೊತ ಬಂದು ಪೂರ ಕ್ಲೋಸ್ ಆಗುತ್ತಲ್ಲ ಇದನ್ನು ತೊಗೊಂಡು ಈ ಥರ ಮಾಡ್ತಾರೆ. ಈಗ ಸದ್ಯಕ್ಕೆ ನೈವೇದ್ಯ ಮತ್ತು ಊಟದ ಪೂರ್ತಕ್ಕೆ ಮಾಡ್ತೀನಿ. ಮತ್ತು ರಾತ್ರಿಗೆ ನೋಡೋಣ. ಚಂದ ಹೋಳಿಗೆ ಬಂದ್ರೆ ಪುಟ್ಟಿ ತುಂಬಿಡ್ಬೋದು ರೀ. ಹೋಳಿಗೆ ಮಾಡಿ ಬರಲಿಲ್ಲ ಅಂತಂದಾಗ ಅವಾಗ ಮಾಡ್ಕೊಂಡು ತಿನ್ನೋದು ಇಷ್ಟ ನೋಡ್ರಿ. ಹಿಟ್ಟು ಮಿಸ್ಟೇಕ್ ಆಗೈತೆ ಇದ್ರೊಳಗೆ. ಆಮೇಲೆ ಇಲ್ಲಿ ಸಾಂಬಾರು ರೆಡಿ ಆಗೈತೆ ನೋಡ್ರಿ. ಭಾಳ ಅಂದ್ರೆ ಭಾಳ ಜಲ್ದಿ ಎದ್ದಿಲ್ಲ ಇವತ್ತು. ಯಾಕಂದ್ರೆ ಯಜಮಾನ್ರ ಡ್ಯೂಟಿಗೆ ಹೋಗೋದ್ರಾಗ ಅವರು ನಿನ್ನೆ ಒಂದೊತ್ತಿದ್ರಲ್ಲ, ಯಜಮಾನ್ರ ಡ್ಯೂಟಿಗೆ ಹೋಗೋದ್ರಾಗ ಹೋಳಿಗೆ ಊಟ ಮಾಡಿ ಕಳಿಸ್ಬೇಕಂಥೇಳಿ ಜಲ್ದಿ ಎದ್ದಿನ್ರಿ. ಎಲ್ಲ ರೆಡಿ ಆಯಿತು. ಅವರು ಅಲ್ಲಿ ಪೂಜೆ ಮಾಡಕತ್ತಾರ ಆ ಕಡೆ. ಆಯ್ತು, ಪೂಜೆ ಮುಗಿಸ್ಕೊಂಡು ನಿಮ್ಮದೇ ಕಾಯಿ ಆಗನ ಊಟ ಮಾಡಿ ರೈಟ್ ಹೇಳ್ತಾರೆ. ಇಷ್ಟು ಒಂದು ಒಳ್ಳೆ ತೊಗೊಂಡು ಇನ್ನೂ ಒಂದು ಒಳ್ಳೆ ತೊಗೊತೀನಿ, 2 ಒಳ್ಳೆ ತೊಗೊತೀನಿ ನೋಡಿ. ಹಿಟ್ಟಿನೊಳಗೆ ಅದ್ದತೀನಿ, 2 ಮೈ ಹಿಟ್ಟಿನೊಳಗೆ ಅದ್ಕೊಂಡು ಇದು ಒಂದು. ಹಿಂಗೆ ಮಾಡಿರಿ ಚಪಾತಿ ಭಾಳ ಮೆತ್ತಗಾಗ್ತಾವೆ, ಭಾಳ ಚಂದ ಆಗ್ತಾವೆ. ಈಗ ಸ್ವಲ್ಪ ಇದನ್ನು ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಇದು ಒಂದ್ರ ಮೇಲೆ ಒಂದು ಇಟ್ಕೊಂಡು ಹಿಂಗೆ ಇಟ್ಕೊಂಡು ತೀಡೋದು. ಆಯ್ತಾ? ಚಂದಿಕೋತೆ ಹಿಂಗೆ ಹಿಂಗೆ ಇಷ್ಟು ನೋಡ್ರಿ. ಈಗ ಸ್ವಲ್ಪ ನೋಡ್ರಿ ಮಾಡಿ ತೆಗ್ದಿನಲ್ಲ ನೋಡಿರಿ, ಇಷ್ಟ ಆಯ್ತು ನೋಡ್ರಿ ಚಪಾತಿ ನೋಡ್ರಿ. ಹಿಂಗೆ ಮಾಡ್ಬೋದು
ಚಪಾತಿ ಹಂಗೆ ಉಬ್ಬುತ್ತಾ ಪೂರಿ ಉಬ್ಬಿದ ಥರ. ಇದು ಹೋಳಿಗೆ ತಗಡ ಅಂತೇಳಿ ಹೋಳಿಗೆ ಮಾಡೋದಕ್ಕೆ ಚಪಾತಿ ಮಾಡೋದಕ್ಕಂತಲೇ ಸಿಗ್ತೈತೆ ನಮ್ಮ ಕಡೆ ಸಪ್ರೇಟ್. ಇದು ಮತ್ತೊಂದು ಹೋಳಿಗೆ ಹಿಂಗೆ ನೋಡ್ರಿ. ಎಣ್ಣೆ ಹಾಕ್ಬೇಕು, 2 ಒಳ್ಳೆಗೂ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮತ್ತು ಒಂದ್ರ ಮೇಲೆ ಒಂದು ಹಾಕಿ ಈ ಥರ ಮಾಡಿರಿ. ಮಸ್ತ್ ಆಗ್ತಾವೆ, ಹೊಟ್ಟೆ ಉಬ್ತಾವ, ಮೆತ್ತಗಿರ್ತಾವ ನೋಡಿರಿ. ಇದು ಒಂದು ತೆಗೆದ್ನೆಲ್ಲ ನೋಡಿ, ಇಷ್ಟೇ ಚಪಾತಿ ಎಷ್ಟು ಸಾಫ್ಟ್ ಆಗ್ತಾವೆ ನೋಡಿ. ಈ ಥರ ಮಾಡಿರಿ, ನೀವು ಈ ಥರ ಮಾಡ್ಬೋದು. ಅಂದ್ರೇನು, ನೀವು ಅಂಗಡಿಯನ್ನು ಹಿಟ್ಟು ಮಾಡ್ತೀರಿ, ನಾವು ಗೋಧಿ ಬೀಸ್ ಮಾಡ್ತೀವಿ. ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಇದು ರುಚಿ ಇರುತ್ತೆ. ರುಚಿ ಅಂದರೆ ಇದು ಟೇಸ್ಟೇ ಬೇರೆ ಇರುತ್ತೆ, ಭಾಳ ಚಂದ ಇರ್ತದೆ ಟೇಸ್ಟ್. ಗೋಧಿ ಬೀಸಿದ್ರವ್ದು ಅಂಗಡಿಯಂದು ಅಷ್ಟು ಟೇಸ್ಟ್ ಇರೋಂಗಿಲ್ಲ, ನನ್ನ ಅನಿಸಿಕೆ ಅಷ್ಟೇ ಇದು. ಯಾಕಂದ್ರೆ ನಾವು ಜಾಸ್ತಿ ಗೋಧಿ ಬೀಸಿ ಚಪಾತಿ ಆಯಿತು ಹೋಳಿಗೆ ಆಯಿತು ಮಾಡೋದಲ್ಲ. ಚಂದ ಆಗ್ತಾವೆ. ಬರ್ರಿ ಎಲ್ಲರೂ ಊಟ ಮಾಡೋಣ. ಹೋಳಿಗೆ, ತುಪ್ಪ, ಆಮೇಲೆ ಪಲ್ಯ ಐತಿಲ್ಲಿ, ಕಡಲೆಬೇಳೆ ಪಲ್ಯ, ಹಪ್ಪಳ, ಕುರುಡಿಗೆ, ಚಪಾತಿ, ಸಾಂಬಾರು, ಇಲ್ಲಿ ಹಾಲು ಇಟ್ಟಿದ್ದೀನಿ, ಅಲ್ಲಿ ಅನ್ನ ಐತಿ, ಪಲ್ಯ ಐತಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ಬರ್ರಿ ಊಟಕ್ಕೆ.